ಓ ರಾಘವ ಮರುಗೇಲರ ಓ ರಾಘವ ಮರುಗೇಲ ಚರ ಚರ ರೂಪ ಪರ ಮರುಗೇಲ ಚರ ಚರ ರೂಪ ಪರ ಪರ ಸೂರ್ಯ ಸುತ ಕರಲೋಚನ ಪರ ಸೂರ್ಯ ಸುತ ಕರಲೋಚನ ಮರುಗೇಲರ ಓ ರಾಘವ ಮರುಗೇಲರ ಓ ರಾಘವ ರಾಮ ಅನ್ನೇನು ಅನೋಚು ಅಂತರಂಗಮುನ ಅನ್ನೇನು ಅನೋಚು ಅಂತರಂಗಮುನ ತಿನ್ನಿಗಾನದಾನ ನಿನ್ನೀಗಾನದಾನ ತಿಳಿಸಿಕೊಂಡೇವಯ್ಯ ನಿನ್ನೀಗಾನ ಮದನಿ ನಿನ್ನು ಜಾಲ ನುರಲ ನಿನ್ನೀಗಾನ ಮದನಿ ನಿನ್ನು ಜಾಲ ನುರಲ ನನ್ನು ಪೋಸವಯ್ಯ ನನ್ನು ಪೋಸವಯ್ಯ ತ್ಯಾಗರಾಜನು ಮರುಗೇಲರ ಓ ರಾಘವ ಮರುಗೇಲರ ಓ ರಾಘವ ರಾಮ ಕಲ್ಪವೃಕ್ಷದಂತೆ ಉಪಸ್ಥಿತರಾಗಿರುವ ಕನ್ನಡ ಕಲಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ಕಲಾಭಿಮಾನಿಗಳೇ, ಈ ದಿವಸ ಈ ಭವ್ಯ ರಂಗಮಂದಿರದಲ್ಲಿ ರಂಗಭೂಮಿಯ ವರನಟ ಕಾಳೆನಹಳ್ಳಿ ಕೆಂಚೇಗೌಡರಿಗೆ ಕಿರೀಟಧಾರಣ ಮಹೋತ್ಸವದ ಅಂಗವಾಗಿ ಕಂಬದ ನರಸಿಂಹಸ್ವಾಮಿ ಕಲಾವಿದರಿಂದ ಸಂಪೂರ್ಣ ರಾಮಾಯಣವೆಂಬ ಸುಂದರ ಪೌರಾಣಿಕ ನಾಟಕವನ್ನು ಕೆ ಶ್ರೀಧರಮೂರ್ತಿ ಬೆಂಗಳೂರು ಇವರ ದಕ್ಷ ನಿರ್ದೇಶನದಲ್ಲಿ ಅಭಿನಯಿಸಲಿದ್ದೇವೆ. ಈ ನಾಟಕದಲ್ಲಿ ಏನೇ ಲೋಪದೋಷಗಳು ಕಂಡು ಬಂದಲ್ಲಿ ಅಂಶ ಕ್ಷೀರ ನ್ಯಾಯದಂತೆ ನಿಮ್ಮ ಕಾರುಣ್ಯದ ತೊಟ್ಟಿಲಲ್ಲಿ ನಮ್ಮೆಲ್ಲರನ್ನು ಮಮತೆಯ ಕೂಶಾಗಿರಿಸಿ ಆಡಿ ಅರಸುತ್ತೀರೆಂದು ನಂಬಿ ನಿಮ್ಮಡಿದಾವರಿಯಲ್ಲಿ ಅನಂತವಾಗಿ ವಿನಂತಿಸಿಕೊಳ್ಳುತ್ತೇವೆ. ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ನಿನ್ನ ದಾಸನು ನಾನೆಂದು ದಯ ಮಾಡೋ ನಿನ್ನ ದಾಸನು ನಾನೆಂದು ದಯ ಮಾಡೋ ರಂಗ ದಯ ಮಾಡೋ.
ಹಲವು ಕಾಲದಿ ನಿನ್ನ ಹಂಬಲವೇ ನಗೆ ಒಲಿದು ಪಾಲಿಸಬೇಕು ವಾರಿ ಜನಾಮ. ಹಲವು ಕಾಲದಿ ನಿನ್ನ ಹಂಬಲವೇ ನಗೆ ಒಲಿದು ಪಾಲಿಸಬೇಕು ವಾರಿ ಜನಾಮ. ಕರಿರಾಜವರದನೆ ರಂಗ ಕರಿರಾಜವರದನೆ ಕಾಮಿತ ಫಲದಾತ ಕರಿರಾಜವರದನೆ ಕಾಮಿತ ಫಲದಾತ ಪುರಂದರ ವಿಠಲನೆ ಶ್ರೀ ವೆಂಕಟೇಶ. ಪುರಂದರ ವಿಠಲನೆ ಶ್ರೀ ವೆಂಕಟೇಶ. ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ನಿನ್ನ ದಾಸನು ನಾನೆಂದು. ದಯ ಮಾಡೋ ನಿನ್ನ ದಾಸನು ನಾನೆಂದು. ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ. ದಯ ಮಾಡೋ. ಮಂತ್ರಿಯೇ ಕೇಳೋ ಹಿಂದೂ ನಾನು ರಾಜ್ಯವ ಮಂತ್ರಿಯೇ ಕೇಳೋ. ಹಿಂದೂ ನಾನು ರಾಜ್ಯವ ಮಂತ್ರಿಯೇ ಕೇಳೋ. ಹಿಂದೂ ನಾನು ರಾಜ್ಯವ ಮಂತ್ರಿಯೇ ಕೇಳೋ. ಸಂತಸದಿಂದಲೇ 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 ರಾಮಚಂದ್ರ ಹಿ ರಾಜ್ಯ ಮಂತ್ರಿಯೇ ಕೇಳೋ. ಎಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ. ಸುಮಂತ್ರ ಗೋಸಾಲ ದೇಶವ ಆಶೀಸಿ ರಾಮನಿಗೆ ಗೋಸಾಲ ದೇಶವ ಆಶೀಸಿ ರಾಮನಿಗೆ ಲೇಸಿನಿಂದ ಪಟ್ಟ ಸುಮಂತ್ರ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಂ ಕಟ್ಟುವೆ ಮಂತ್ರಿಯೇ ಕೇಳೋ. ಎಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ. ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರಿಯರೇ, ಸಾರ್ವಭೌಮರೇ, 60,000 ವರ್ಷಗಳ ಕಾಲ
ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಗುರುದೇವ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ರಘುರಾಮಚಂದ್ರನು ಸದ್ಗುಣಶೀಲನು, ರಘುರಾಮಚಂದ್ರನು ಸದ್ಗುಣಶೀಲನು, ಲೋಕಲೋಕವ ಪಾಲಿಪನು. ಗುರುದೇವ, ಲೋಕಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವತೆಗಳಿಗೂ ಸಂತೋಷವಾಗಿರುವಾಗ ನನ್ನ ಅಭಿಪ್ರಾಯವೂ ಬೇಕೇ? ಬಹಳ ಸಂತೋಷ. ಧನ್ಯನಾದ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ರಾಜೇಂದ್ರ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಂದಿದೆ ಈ ದಿನ ಶುಭ ದಿನ. ಬಂದಿದೆ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಬಂದಿದೆ ಈ ದಿನ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಸದ್ಗುಣ ಸಂಪನ್ನನು ವಿನಯಶೀಲನೂ ಆದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಪುರಜನರಿಗೂ ಪರಿಜನರಿಗೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಕೂಡ ಈ ವಿಚಾರದಲ್ಲಿ ಅತೀವವಾದ ಸಂತಸವಾಗಿದೆ ಮಹಾಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಸುಮಂತ್ರರೇ, ಮಹಾಪ್ರಭು, ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನ ಕರೆದುಕೊಂಡು ಬನ್ನಿ. ಮಹದಾಜ್ಞೆ. ಗುರುದೇವ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ಆಗಬಹುದು.
ಪರಮಾತ್ಮನಿಚ್ಛೆ. ಹಾ ರಾಜೇಂದ್ರ, ನಾಳಿನ ಪಂಚಮಿ ಗುರುವಾರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಕೃತಾರ್ಥನಾದ ಗುರುದೇವ, ಕೃತಾರ್ಥನಾದೆ. ಕುಮಾರ, ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಮಗು, ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಕುಮಾರ, ತು ಎನ್ನನು ಕರೆಸಿದ ಪರಿ ಕುಮಾರ, ಎಂದು ಎನ್ನನು ಕರೆಸಿದ ಪರಿ, ಎಂದು ಎನ್ನನು ಕರೆಸಿದ ಪರಿ, ಎಂದು ಎನ್ನನು ಕರೆಸಿದ ಪರಿ, ಚಂದದಿಂದ ಪೇಳೈ ಜನಕನೇ ತಂದೆಗೆ ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಜನಕ ವಂದಿಸುವೆನು. ಕೀರ್ತಿಶಾಲಿಯಾಗು ಮಗನೇ. ಜನಕ, ನನ್ನನ್ನು ಆತುರವಾಗಿ ಕರೆಸಲು ಕಾರಣವೇನು ತಂದೆಯೇ? ರಾಮಚಂದ್ರ, ನಿನ್ನನ್ನು ಕರೆಯಿಸಿದ ಕಾರಣವು ಬಹಳ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆನು. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಆತುರಬೇಕೆ? ಕುಮಾರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಲೇಬೇಕಾಗಿದೆ. ಚಿಂತಿಸಬೇಡ ಕುಮಾರ. ಈ ಶುಭ ಸಮಾಚಾರವನ್ನು ಭರತ ಶತ್ರುಘ್ನರಿಗೂ ಹೇಳಿ ಕಳಿಸುತ್ತೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ಜನಕ, ಆಲಸ್ಯಂ ಅಮೃತ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ಆದ್ದರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಮಗ್ನನಾಗು. ತಮ್ಮ ಇಚ್ಛೆಯಂತಾಗಲಿ ಜನಕ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲವನ್ನರಿತು ಬಂದು ನಿನಗೆ ರಕ್ಷಾಬಂಧನವನ್ನೂ ಕಟ್ಟುವೆನು. ಧನ್ಯನಾದ ಗುರುದೇವ, ಧನ್ಯನಾದ. ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಮಹಾರಾಜ್ಞೆ. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ. ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ. ಪರಿ ಪರಿಯಿಂದ
ತದಿಗಳು ಚಾರು ಸುವರ್ಣದ ತೋರಣ ತದಿಗಳು ಕೇರಿ ಕೇರಿಗಳೊಳ್ಳು ಬೆಳಗುತ್ತಲಿರು ಕೇರಿ ಕೇರಿಗಳೊಳ್ಳು ಬೆಳಗುತ್ತಲಿರು ಕೇಳಿ ಸಂಭ್ರಮವು ಈ ನಗರದೊಡೆಲಿ ಸಂಭ್ರಮವು ಸಂಭ್ರಮವು ಸಂಭ್ರಮವು. ಏನಿದ ಆಶ್ಚರ್ಯ! ಇಂದು ಅಯೋಧ್ಯ ನಗರದಲ್ಲೆಲ್ಲ ಮಹೋತ್ಸವ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲ, ಬೀದಿ ಬೀದಿ ಕೇರಿ ಕೇರಿಗಳಲ್ಲೆಲ್ಲ ಚಿನ್ನದ ಎಲೆಗಳ ತೋರಣಗಳಿಂದಲೂ ರನ್ನದ ರಂಗವಲ್ಲಿಗಳಿಂದಲೂ ಅಲಂಕಾರ ಮಾಡಿರುವುದಲ್ಲದೆ ಎಲ್ಲಿ ನೋಡಿದರೂ ಪರಿಮಳ ದ್ರವ್ಯಗಳಿಂದ ಕೂಡಿದ ಸುವಾಸನೆ ನನ್ನ ಮನಸ್ಸಿಗೆ ಉಲ್ಲಾಸವನ್ನುಂಟು ಮಾಡಿರುವುದು. ಈ ಎಲ್ಲಾ ಸಡಗರ ಸಂಭ್ರಮಗಳಿಗೆ ಕಾರಣವೇನೆಂದು ತೋರುತ್ತಿಲ್ಲವಲ್ಲ. ರಾಮರಾಜ್ಯ 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 ಪಟ್ಟಾಭಿಷೇಕ. ಏನು ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಕೂಡದು. ಎಂದೆಂದಿಗೂ ರಾಮನ ಪಟ್ಟಾಭಿಷೇಕವು ನಡೆಯಲೇ ಕೂಡದು. ಸಪ್ತ ಸಾಗರಗಳು ಬೋರ್ಗುಕ್ಕಿ ಹರಿದರೂ ಸರಿಯೇ, ಪ್ರಚಂಡದ ಪ್ರಳಯದ ಧೂಮಕೇತುವು ಎದುರಾದರೂ ಸರಿಯೇ, ರಾಮನ ಪಟ್ಟಾಭಿಷೇಕವು ಎಂದೆಂದಿಗೂ ನಡೆಯಕೂಡದು. ಎಲ್ಲವೋ ರಾಮ, ಇರಲಿ, ನೀನು ಅಂದು ಅಂತಃಪುರದಲ್ಲಿ ನನ್ನನ್ನು ನೋಡಿ ಗೂನು ಬೆನ್ನಿನವಳು ಎಂದು ಪರಿಹಾಸ್ಯ ಮಾಡಿ ನಕ್ಕನಗೆ ಪ್ರತೀಕಾರಕ್ಕೆ ಇಂದು ನಿನ್ನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನು ತಾರದೆ ಹೋದರೆ ನಾನು ಮಂಥರೆಯೇ. ಇರಲಿ, ನಾನೀಗಲೇ ಕೈಕೆಯ ಬಳಿಗೆ ಹೋಗಿ ರಾಮನಿಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಆಕೆಯ ಮಗನಾದ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾಗುವಂತೆ ಸಂವಿಧಾನಗಳನ್ನು ಕಲ್ಪಿಸುವೆನು. ಎಲ್ಲವೋ ರಾಮ, ಇರಲಿ, ನೀನು ಅಂದು ಮಾಡಿದ ಆ ಚಾತುರ್ಯ ಕಾರ್ಯಕ್ಕೆ ಇಂದು ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸದೆ ಹೋದರೆ ನಾನು ಮಂಥರೆಯೇ. ನಾನೀಗಲೇ ಕೈಕೆಯ ಬಳಿಗೆ ಹೋಗಿ ಈ ಕಾರ್ಯಕ್ಕೆ ಆತಂಕ ಉಂಟು ಮಾಡುವುದು. ಚಾರು ಸುವರ್ಣದ ತೋರಣ ಕದಿಗಳು ಚಾರು ಸುವರ್ಣದ ತೋರಣ ಕದಿಗಳು ಚಾರು ಸುವರ್ಣದ ತೋರಣ ಕದಿಗಳು ಕೇರಿ ಕೇರಿಗಳೊಂದು ಬೆಳಗುತ್ತಲಿರು ಕೇರಿ ಕೇರಿಗಳೊಂದು ಬೆಳಗುತ್ತಲಿರು ಕೇಳಿ ಸಂಭ್ರಮವೋ ಈ ನಗರದೊಡೆಲಿ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ
ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ಧಗಧಗಿಸುತ್ತಲಿದೆ ಮನಸ್ಸಿನ ಮೇಡಲೆ, ಪ್ರಾಣೇಶ್ವರ ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಕಾಂತನ ಏತಕೋ ಬಾರದೆ ನಿಂತನು. ಪ್ರಾಣೇಶ್ವರ ಕಾಂತನ ಏತಕೋ ಬಾರದೆ ನಿಂತನು, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ಚಿತ್ತಜನಯನ ಜೀತವನೆಲ್ಲವ. ಪ್ರಾಣೇಶ್ವರ ಚಿತ್ತಜನಯನ ಜೀತವನೆಲ್ಲವ, ಚಿತ್ತಜನಯನ ಜೀತವನೆಲ್ಲವ, ವಿಸ್ತರಿಸುವುದನಿಗೆ ನರಮನೆ ಬೇಗ. ವಿಸ್ತರಿಸುವುದನಿಗೆ ನರಮನೆ ಬೇಗ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ನನ್ನ ಪ್ರೇಯಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ದೇವಿ ಕೈಕಾ ಕೈಕಾ ಯಾರು? ಓ ಮಂಥರ, ಬಂದೆಯಾ? ಬಾ, ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಅಮ್ಮ, ನನ್ನ ಸುಖಾಗಮನವೂ ನನ್ನ ಸೌಖ್ಯವೂ ಆಗಿರಲಿ, ನೀನೊಬ್ಬಳು ಸಂತೋಷಿಸಿದ್ದಳಾಗಿದ್ದರೆ ನಾವೆಲ್ಲರೂ ಸೌಖ್ಯವಾಗಿದ್ದ ಹಾಗೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು? ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕೇನೆ ಮಂಥರ? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ
ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ನಿಜವಾಗಿಯೂ ನಿನಗೆ ತಿಳಿಯದು? ಯಾವ ವಿಚಾರ ಏನು ನನಗೇನು ತಿಳಿಯದು. ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವು ನಿನಗೆ ತಿಳಿಯದು? ಏನು? ನನ್ನ ಪ್ರಿಯಪುತ್ರರಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಆಹಾ, ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊಳಗ ಸಂತೋಷವಾದೇನ, ಮಂಥರ ಸಂತೋಷವಾದೇನ, ಮಂಥರ ಸಂತೋಷವಾದೇನ. ಮಂಥರ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊಳಗ ಸಂತೋಷವಾದೇನ, ಮಂಥರ ಸಂತೋಷವಾದೇನ, ಮಂಥರ ಸಂತೋಷವಾದೇನ. ಮಂಥರ ಕೇಳಿದೆಯಾ? ರಘುಕುಲ ದೀಪನ ಅಗಪರಿಹಾರಕನ. ಮಂಥರ ರಘುಕುಲ ದೀಪನ ಅಗಪರಿಹಾರಕನ, ಸುಗುಣನ ಸುಂದರನ. ಕೇಳಿದೆಯಾ ಮಂಥರ? ಸುಗುಣನ ಸುಂದರನ, ಸುಗುಣನ ಸುಂದರನ. ಮಂಥರ ಸುಗುಣನ ಸುಂದರನ, ನಿಗಮಾಗಮ ವಂದಿತನು, ಸಂತೋಷವಾದೇನ, ಮಂಥರ ಸಂತೋಷವಾದೇನ, ಮಂಥರ ಸಂತೋಷವಾದೇನ. ಮಂಥರ ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ. ಮಂಥರ ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ, ಪ್ರೇಮದ ವಾರ್ತೆಯ ಕೇಳಿ. ಮಂಥರ ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಭುವಿಯಲ್ಲಿ ನಾ ಧನ್ಯಳು, ಸಂತೋಷವಾದೇನ, ಮಂಥರ ಸಂತೋಷವಾದೇನ, ಮಂಥರ ಸಂತೋಷವಾದೇನ. ಮಂಥರ, ಎಂತಹ ಶುಭವಾರ್ತೆಯನ್ನು ತಂದಿರುವೆ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಇದು ಈ ಹಾರವನ್ನೇ ಬಹುಮಾನವಾಗಿ ಕೊಡುವೆನು, ಸ್ವೀಕರಿಸು ಮಂಥರ. ಅಯ್ಯೋ, ಲೋಕದಲ್ಲಿ ಇಂತಹ ಮೂಢ ಸ್ತ್ರೀಯರು ಉಂಟೆ? ಸರ್ಪದ ಹೆಡೆಯ ನೆರಳಿನಲ್ಲಿ ವಾಸ ಮಾಡುವ ಕಪ್ಪೆ ಹಾಗೆ ತನಗೆ ಬರುವ ಹಾನಿಯನ್ನು ತಿಳಿಯದೆ ದೇವಿಯು ಬಹಳ ಸಂತೋಷ ಪಡುತ್ತಿರೋಳು. ಅಮ್ಮ, ನಾನು ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ. ಈಗ ನೋಡಿದ್ದಲ್ಲಿ ನಿನಗೆ ಏನೇನೂ ಬುದ್ಧಿ ಇಲ್ಲವೆಂದು ತೋರುವುದು. ಇನ್ನು ಮುಂದೆ ಬರುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಮತ್ತಿನ್ನೇನಮ್ಮ,
ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರಾರು, ನನ್ನನ್ನು ಕೇಳುವವರಾರು? ಸವತಿಯ ಮಕ್ಕಳಿಗೆ ಪಟ್ಟವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಮತ್ತಿನ್ನೇನಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವು ಅವರಿಗೆ ಸೇರುವುದಲ್ಲದೆ ಆಗ ನಿನ್ನ ಪ್ರತಾಪವು ಏನೇನೂ ನಡೆಯುವಂತಿಲ್ಲ. ಮಂಥರ, ಆಗ ನೀನು, ನಿನ್ನನ್ನು ಸೇವಿಸುತ್ತಿದ್ದ ನಾವುಗಳೆಲ್ಲರೂ ಆ ಕೌಸಲ್ಯಗೆ ದಾಸಾನುದಾಸರಾಗಿ ಅವರು ಹೇಳಿದಾಗಿ ಕೇಳಬೇಕು. ಮಂಥರ, ಒಂದು ವೇಳೆ ನಿನ್ನ ಮಗನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ಸಮಸ್ತವು ಕೈ ಸೇರುತ್ತಿದ್ದುವು, ಆಗ ನಾವುಗಳೆಲ್ಲರೂ ಸುಖವಾಗಿರುತ್ತಿದ್ದೆವೆಂದು ಹೇಳಿದ್ದೇನೆ ಅಮ್ಮ. ಅಂದರೆ ನೀನಾಡುತ್ತಿರುವ ಮಾತುಗಳು ಸತ್ಯವೇ? ನಾನೆಂದೂ ನಿನ್ನ ಶ್ರೇಯಸ್ಸನ್ನೇ ಬಯಸುತ್ತಿರುವ ನಾನು ಅಸತ್ಯವನ್ನು ನುಡಿಯುವೇನಾ? ಹಾಗಾದರೆ ಈಗ ಏನು ಮಾಡಲಿ ಹೇಳು ಮಂಥರ. ಈ ಅಪಾಯದಿಂದ ಪಾರಾಗುವ ಯಾವುದಾದ್ರೂ ಉಪಾಯವಿದ್ದರೆ ಹೇಳು. ಮೊದಲೇ ನನ್ನ ಬಾಯನ್ನು ಮುಚ್ಚಿರುವೆ, ಈಗ ನೀನು ನನ್ನ ಮಾತುಗಳನ್ನು ಕೇಳುವೆಯಾ? ಕೇಳುವೆನು ಮಂಥರ, ಸತ್ಯವಾಗಿಯೂ ಕೇಳುವೆನು. ಅಯ್ಯೋ, ನನಗೇನು ತಿಳಿಯದಮ್ಮ. ಹಾಗೆನ್ನ ಬೇಡ ಮಂಥರ, ಎಷ್ಟೇ ಆಗಲಿ ನೀನು ನನ್ನ ಹಿತೈಷಿಯು. ನನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಸಲಹಿದವಳು, ನನ್ನ ಹಿತವನ್ನೇ ಕೋರುವವಳು. ನಿನ್ನ ಮಾತನ್ನು ಕೇಳದೇ ಇರುವೆನೆ, ಹೇಳು ಮಂಥರ. ಹಾಗಾದರೆ ಈಗ ನಾನು ಹೇಳಿದಂತೆ ಮಾಡಬೇಕು. ಆಗಲಿ ಮಂಥರ. ಹಿಂದೆ ನೀನು ದೇವಾಸುರ ಯುದ್ಧದಲ್ಲಿ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿದ್ದರೆಂದು ಹೇಳಿದೆಯಲ್ಲ? ದೇವಾಸುರ? ಹಾ, ಹೌದು ಮಂಥರ, ಹೌದು. ದೇವಾಸುರ ಯುದ್ಧ ಕಾಲದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನನ್ನ ಪ್ರಾಣೇಶ್ವರ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿರುವರಲ್ಲ ಮಂಥರ. ಅವುಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲು? ಕೇಳು. ಮಹಾರಾಜನು ಅಂತಃಪುರಕ್ಕೆ ಬಂದ ಕೂಡಲೇ ಶ್ರೀರಾಮಚಂದ್ರನಾಣಿಯಾಗಿ ನಿನ್ನ ವಾಗ್ದಾನವನ್ನು ನೆರವೇರಿಸಿಕೊಡುವೆನೆಂದು ಪ್ರಮಾಣ ಮಾಡಿಸಿ 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾಗುವಂತೆಯೂ. ಏನು? ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಲೇ ಮಂಥರ? ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟು ಜಟಾವರ್ಕುಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶ ಮಾಡದೆ 14 ವರ್ಷ ಅರಣ್ಯವಾಸಕ್ಕೆ ಹೊರಡಬೇಕೆಂತನೂ ಕೇಳಿ. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪಿತೆ? ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ದೇವಿ, ಅದೇಕೆ ಕಂಡದನ್ನು ಕಂಡ ಹಾಗೆ ಹೇಳಿದರೆ ಕಂಡದಂತಹ ಕೋಪವೇ? ಅಮ್ಮ, ನನ್ನ ಮಗನೇನಾದರೂ ಈ ರಾಜ್ಯಭಾರ ಮಾಡಬೇಕಿತ್ತೆ. ನಾನು ಇಂದೋ ನಾಳೆಯೋ ಸಾಯುವೆನು. ಆತುರಪಟ್ಟು ಮಾತನಾಡಬೇಡ. ನಾಳೆ ಪಟ್ಟಾಭಿಷೇಕ. ಇಂಥದ್ರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ತಕ್ಕೆ ಕಳಿಸಬೇಕಿತ್ತು.
ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಹಾಳು ಕಣ್ಣುಗಳಿದ್ದರೂ ನೋಡಲಾರಲ್ಲ. ಈಗ ನಾನೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು. ನಾಳೆಯೇ ಪಟ್ಟಾಭಿಷೇಕ, ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ಮಂತರ ಆಗಲಿ, ನಿನ್ನ ಇಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ. ಆತನೊಪ್ಪುವಂತೆ ಮಾಡುವುದಲ್ಲವೇನಮ್ಮ ಈ ನಿನ್ನ ಚಾತುರ್ಯ? ಅದು ಹೇಗೆ ಮಂಥರ? ಕೇಳು, ಈಗ ನಾನು ಹೇಳಿದಂತೆ ಮಾಡಬೇಕು. ಹೇಳು ಮಂಥರ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಈಗ ಎಂದಿನಂತೆ ಅಲಂಕೃತಿಯಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಲಿನಾಂಬರಧಾರಣಿಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳೆಲ್ಲವನ್ನು ಕಿತ್ತು ನೆಲದ ಮೇಲೆ ಎಸೆದು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಆಗ ಮಹಾರಾಜನು ವ್ಯಾಕುಲ ಚಿತ್ತನಾಗಿ ನಿನ್ನ ಮನೋರಥವನ್ನು ಏನೆಂಬುದನ್ನು ಅರಿಯದೆ ವಾಗ್ದಾನ ಮಾಡುವನು. ಆದರೆ ನೀನು ಕ್ರೋಧಾಕಾರವನ್ನು ಪ್ರವೇಶಿಸಿದಾಗ ಮಹಾರಾಜನು ತನ್ನ ಸವಿ ಮಾತುಗಳಿಂದ ನಿನ್ನ ಸಂಕಲ್ಪವನ್ನು ಚಲಿಸುವಂತೆ ಮಾಡಿಯಾನು. ಎಚ್ಚರಿಕೆಯಾಗಿರು. ಆದರೂ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ. ಅಮ್ಮ, ಹೆಣ್ಣಿನ ಚಾತುರ್ಯ ಗಂಡನ್ನು ಯಾವ ರೀತಿಯಾಗಿ ಆದರೂ ಮುಗುಳ್ನಗೆಯಿಂದಲಾದರೂ ಪರಿವರ್ತಿಸಬಹುದಲ್ಲವೇ ಅಮ್ಮ? ರಾಮನ ಮೇಲೆ ಮೊದಲು ಪ್ರಮಾಣವನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳಿಕೋ. ಹಾಗೆ ಹೇಳು ಮಂಥರ. ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ನನ್ನ ಮುಗುಳ್ನಗೆ ಯಾವ ಕೆಲಸಕ್ಕೂ ಬಾರದು. ಮೊದಲು ರಾಮನ ಮೇಲೆ ಆಣೆ ಇಡಿಸಬೇಕು. ಹೌದಲ್ಲವೇ? ಹೌದು ಹೌದು ಮಂಥರ, ಈಗ ನೀನು ಯಾವ ಮಾರ್ಗವಾಗಿ ಹೋಗುವೆ ಹೇಳು? ನಾನು ಈಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳೆಲ್ಲವನ್ನು ನಿಶ್ಶಬ್ದವಾಗಿಡುವಂತೆ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ದುಃಖದ ಚಿಹ್ನೆಗಳನ್ನೇ ನೆಲೆಗೊಳಿಸುವೆನು. ನೀನು ಮಾತ್ರ ಜಾಗರೂಕತಳಾಗಿರು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಒಳ್ಳೆಯ ಆಲೋಚನೆಯೇ ಸರಿ. ಅದು ಮಹಾರಾಜರು ಇತ್ತ ಕಡೆ ಬರುವಂತಿದೆ. ಜಾಗ್ರತೆಯಾಗಿ ನೀನು ಈ ಮಾರ್ಗವಾಗಿ ನಡೆ. ಇನ್ನು ಈ ಅರಮನೆಯಲ್ಲಿ ಮತ್ತೊಂದು ಬಗೆಯ ಸಂಭ್ರಮಗಳೇ ಉಂಟಾಗುವು. ಭರತನ ಪಟ್ಟಾಭಿಷೇಕ ಅದು ಆಗುವುದೋ ಇಲ್ಲವೋ ಹೇಗಾದರೂ ಆಗಲಿ, ರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದಾಗೆ ಸರಿ. ಆಗೋ, ಮಹಾರಾಜನು ಇತ್ತ ಕಡೆಯೇ ಬರುವ ಹಾಗೆ ನಾನು ಇವನಿಗೆ ಕಾಣಿಸಿದಾಗೆ ಈ ಮಾರ್ಗವಾಗಿಯೇ ಹೊರಡುವೆನು. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ, ಮಹಾರಾಜರು ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಇನಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಟುವಾಂಗ ಭೂಪಾಲ ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹದಂತೆಯೇ ವಾಸವಾಗುತ್ತಿರುವುದು. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲಬೇಕೆ? ಕೈಕಾ, ಕೈಕಾ, ದೇವಿ,
ಕೈ ಓಹೋ, ಕೈಕೆಯು ಮಲಗಿರುವಳು, ಆಭರಣಗಳು ಚೆಲ್ಲಾಡಿವೆ, ಮುಖವೂ ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ, ಕೈಕಾ, ಇದೇನು ಕೈಕಾ? ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸ ದಾಸಿಯರಿಂದಲೇನಾದರೂ ವ್ಯತ್ಯಾಸವಾಯಿತೆ? ಹೇಳು ಕೈಕಾ, ಏಕೆ ಮಾತನಾಡುವುದಿಲ್ಲವೇ? ನನ್ನಲ್ಲಿ ಕೋಪವೇ ಕೈಕಾ? ಕೋಪ ಮಹಳ್ಪರೆ ಮಾನನಿ ಮನಿಯಲೆ, ಕೋಪ ಮಹಳ್ಪರೆ ಮಾನನಿ ಮನಿಯಲೆ, ಕೋಪ ಮಹಳ್ಪರೆ ಮಾನನಿ ಮನಿಯಲೆ, ಕೋಪ ಮಹಳ್ಪರೆ ಕೈಕಾ. ಪ್ರೀತಿಯಿಂದಲೀಗ ಭ್ರಾಂತನಾದೆನು, ಪ್ರೀತಿಯಿಂದಲೀಗ ಭ್ರಾಂತನಾದೆನು. ಕೈಕಾ, ಭೀತಿಯಿಂದಲೀಗ ಭ್ರಾಂತನಾದೆನು. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಶಾಂತಳಾಗಿ ಕೋಪ ಮಾಡಬರೆ ಮಾನಿನಿ ಮನಿಯಲಿ, ಕೋಪ ಮಾಡಬರೆ ದೇವಿ. ಕೈಕಾ, ನನ್ನಲ್ಲಿ ಕೋಪವೇ ಕೈಕಾ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಹೀಗೆ ಹೇಳುತ್ತಿರುವ ಕೈಕಾ? ನಿನ್ನಲ್ಲಿಯೂ ಮತ್ತು ನನ್ನ ಮಗ ರಾಮನಲ್ಲಲ್ಲವೇ ನನಗಧಿಕವಾದ ಪ್ರೀತಿ ಇರುವುದು. ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯಿತು. ಕೈಕಾ, ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ನನ್ನ 4 ಜನ ಪುತ್ರರಲ್ಲೂ ನನ್ನ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕಾ. ಹೌದು ಹೌದು ಹೌದು, ನನಗಷ್ಟೂ ತಿಳಿಯದೆ ನನ್ನ ಮಕ್ಕಳನ್ನು ನನ್ನ ತೌರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟು ಅರಿವಾಗುವುದಿಲ್ಲವೇ? ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಲೇಬೇಕಾಗಿದೆಯೇ ವಿನಃ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ.
ಈ ಶುಭ ವಾರ್ತೆಯನ್ನು ಈಗಾಗಲೇ ಅವರಿಗೆ ಹೇಳಿ ಕಳಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ಇಷ್ಟೊಂದು ಕೋಪವೇ? ಇಲ್ಲಿ ಬಾ, ಇಲ್ಲಿ ಬಾ ಕೈ, ಇಲ್ಲಿ ಬಾ ಕೈಕ.